ತರ ಮಧ್ಯಪ್ರದೇಶ ಆಗಿಲ್ಲ, ಮುಜುಗರ ಆಗಿದೆ, ಮುಜುಗರ ಮುಜುಗರ ಆಗಿದೆ ಅಂತ ಒಪ್ಪಿಬಿಟ್ಟು ಸ್ವಲ್ಪ ಬೇರೆ ವಿಷಯ ಎನ್ಕ್ವೈರಿ ಮಾಡೋದು ಅವರು ಯಾರಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಇದಾರೋ, ಸಿದ್ದರಾಮಯ್ಯ ಇದಾರೋ, ಇನ್ಯಾರಿದಾರೋ, SIT ತನಿಖೆ ಮಾಡಿ ಹೇಳಿ, ಅದೇ ವಿರೋಧ. ಯಾವ್ದು ಮಾಡಕ್ ಆಗಿದ್ರೆ ಅದಕ್ಕಾಗಿ ನಾವು ಬರೀ ಯೋಚನೆ ವಿಷಯವನ್ನು ಮಾಡ್ತಾ ಇದ್ವಿ. ಅಭಿವೃದ್ಧಿ ಯಾವ್ದು ಮಾಡಕ್ ಆಗಿಲ್ಲ ಏನು ಈ ಪ್ರಶ್ನೆ ಅವ್ರು ಆರೋಪ ಮಾಡ್ತಾ ಇದೀರಿ ಅಂತ ನೀವು ಕೇಳ್ತಿದ್ರೆ ನಾವು ಉತ್ತರ ಕೊಡ್ತೀವಿ. ಆದ್ರೆ ನಿಮ್ ಕಣ್ಣಿಗೆ ಕಾಣುತ್ತೆ, ಬೇರೆ ಕಡೆಗೂ ನೋಡೋಗ್ಬೇಕಾಗಿಲ್ಲ. ಬಿಜಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೇನೆ ಯಾವ ಸಂದರ್ಭದಲ್ಲಿ ಇದನ್ನ ಬಿಡುಗಡೆ ಮಾಡಿದಿರಿ? ಚುನಾವಣೆ ನಂತರ, ಚುನಾವಣೆ ಮುಂಚೆನೂ ಅವ್ರ ತಂದೆನೇ ಹೇಳ್ತಾರೆ ಎಷ್ಟು ದಿವಸದಿಂದ ಇದು ನಡೆದಿರುವಂತ ಪ್ರಕರಣಗಳು ಅಂತ. ಇದೊಂದು ಅವರ ಕುಟುಂಬದ ವೈಯಕ್ತಿಕ ವಿಚಾರಗಳನ್ನು ಹಾದಿ ಬೀದಿಗೆ ತಂದು ನೀವು ರಾಜಕಾರಣದ ಲಾಭವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನೇಹಾ ಪ್ರಕರಣಕ್ಕೂ ನಾನಾಗಲೇ ಸ್ಪಷ್ಟಪಡಿಸಿದೆ, ಇದಕ್ಕೆ ಸಂಬಂಧಪಟ್ಟಿರುವಂಗೆ ಬರೀ ಅದು ಕೊಲೆ ಅಲ್ಲ, ಅದರಲ್ಲಿ ನಮಗ್ ಸಂಶಯಗಳಿದೆ ಮತ್ತು ಆ ರೀತಿ ಪೂರ್ವಗಳು ಸಿಗ್ತಾ ಇದೆ. ಇದು ಜಿಹಾದಿ ಪ್ರಕರಣ ಆಗಿರೋದ್ರಿಂದ ಇದನ್ನೇ CBI ವಹಿಸಿದೆ. ಅದು ಕೂಡ ಮಾಡೋದಾಗ್ಲಿ ಅಥವಾ ಇದನ್ನ ಖರ್ಗೆ ಅವರು ಹೇಳ್ತಾರೆ ಆರ್ಟಿಕಲ್ 370 ರದ್ದು ಮಾಡಿರೋದನ್ನ ನೀನು ಹೇಳಬಾರ್ದು ಅಂತ. ಆ ರೀತಿ ಹೇಳುವಂತ ಅದೊಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರದ ವಿಚಾರಗಳನ್ನ ಪ್ರಸ್ತಾಪ ಮಾಡೋದನ್ನ ಬಿಟ್ಟು ಈ ರೀತಿಯ ಪ್ರಕರಣಗಳನ್ನ ನಾವು ಮಾಡಿರುವಂತ ಸಾಧನೆಯನ್ನ ಚಾಲೆಂಜ್ ಮಾಡೋದಾಗಿ ಅದನ್ನ ಬಿಟ್ಟು ಈ ರೀತಿ ಪ್ರಕರಣಗಳನ್ನ ಚರ್ಚೆ ಮಾಡ್ತಾ ಇದ್ರೆ ನಮ್ದೇ ವಿರೋಧ. ಚುನಾವಣೆ ಅಜೆಂಡಾ ಇದೆ ಅನ್ನೋದು ನಮ್ದು ವಿರೋಧ. ಚುನಾವಣೆ ಒತ್ತು ಕೊಡೋದು ಬೂತ್ ಕೆಲಸದ ಬಗ್ಗೆ. ಬೂತ್ ಕಮಿಟಿಗಳ ನಮ್ಮಲ್ಲಿ ರಚನೆ ಆಗಿದೆ. ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಮೋದಿ ಸರ್ಕಾರದ ಸಾಧನೆ ಹಾಗೂ ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನ ಶ್ವೇತಪತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಗತ್ತೆ. ಬಿಜಾಪುರ ಲೋಕಸಭಾ ಅಂತ ಟೈಪ್ ಮಾಡಿದ್ರೆ ಕರ್ನಾಟಕ ಬಿಜಾಪುರ ಲೋಕಸಭಾ ಪೂರ್ತಿ ಆ ಮಾಹಿತಿಗಳನ್ನ ಜನಕ್ಕೆ ಮತದಾನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಪ್ರಚಾರದ ಹಬ್ಬ ಅಥವಾ ಜಾತಿ ವಿರೋಧದಲ್ಲಿ ರಾಜಕಾರಣ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ. ಬದಲಾಗಿ ನಮ್ಮ ಅಭಿವೃದ್ಧಿ ಕೆಲಸಗಳು ನೇರವಾಗಿ ನಮ್ಮ ಬೂತ್ಗಳ ಕಾರ್ಯಕರ್ತರ ಮುಖಾಂತರ ಮತದಾರರ ಭೇಟಿ ಮಾಡುವಂತ ಕೆಲಸ. ಹಿಂದಿನ ರೆಕಾರ್ಡ್ ತೆಗೆದು ನೋಡ್ಬೋದು. CRF NDRF ರೂಲ್ಸ್ ಪ್ರಕಾರ ಯಾವುದೇ ಸರ್ಕಾರ ರಿಕ್ವೆಸ್ಟ್ ಮಾಡಿದ ಮೇಲೆ ಕೇಂದ್ರದಿಂದನೂ ತಂಡ ಬರ್ತಾರೆ, ಅವರಿಗೆ ಹೇಳ್ಬಿಡ್ತಾರೆ NDRF ಮತ್ತು CRF ರೂಲ್ ಪ್ರಕಾರ ಅದರದೇ ಆದಂತ ಸ್ಟಿಪ್ಯುಲೇಟೆಡ್ ಟೈಮ್, ಅದರದೇ ಆದಂತ
ನಿಯಮಗಳ ಅಡಿಯಲ್ಲಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ. ಈ ಮಾತನ್ನ ನಮ್ಮ ಸರ್ಕಾರ ಇದ್ದಾಗೂ UPA ಸರ್ಕಾರ ಇತ್ತು, ನಾವು ನ್ಯಾಯಾಲಯಕ್ಕೆ ಹೋಗ್ಲಿಲ್ಲ. ಪ್ರವಾಹ ಬಂತು, ನಾನು ಬಾಗಲಕೋಟೆ ಉಸ್ತುವಾರಿ ಸಚಿವನಿದ್ದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ನಾವು ನ್ಯಾಯಾಲಯಕ್ಕೆ ಹೋಗಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ ಅಂತ ಕೈ ಕೊಟ್ಟು ಕೂತ್ಕೊಳ್ಳಿಲ್ಲ. ಬರ ಬಂತವಾಗ ಹಾಸನ ಜಿಲ್ಲೆ ಉಸ್ತುವಾರಿ ಮಂತ್ರಿ ಇದ್ದೆ. ಎರಡೂ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿಭಾಯಿಸಿದೆ. ಎರಡು ಸಂದರ್ಭಗಳನ್ನ ಎದುರಿಸಿದೀವಿ. ಅದಾದ ನಂತರ ಹಣ ಬಂದಿದೆ, ಕೇಂದ್ರ ಬಹಳ ಕಡಿಮೆ ಬಂದಿದೆ, ಅದು ಬೇರೆ. ನಾವೆಷ್ಟು ಹೇಳಿದ್ವಿ ಇದಕ್ಕಿಂತ ಹೋಲಿಸ್ಲಿಕ್ಕೂ ಸಾಧ್ಯ ಇಲ್ಲ. ನನ್ನ ಹತ್ರ ತಕ್ಷಣ ಮಾಹಿತಿ ಇಲ್ಲ, ಬೇಕಾದ್ರೆ ನಿಮ್ಗೆ ಒದಗಿಸ್ತೀನಿ. ಸೊ ಬಹಳ ಕಡಿಮೆ ಹಣ ಬಂದಿದೆ. ಅದ್ರದ್ದೇ ರೂಲ್ಗಳಿದೆ, ಆ ರೂಲ್ ಆಧಾರದ ಮೇಲೆ ಬರುತ್ತೆ. ಇವರಿಗೆ ಎಲೆಕ್ಷನ್ ಇಶ್ಯೂ ಮಾಡಬೇಕಾಗಿತ್ತು. ದೇವನಿಂದ ಸಿದ್ದರಾಮಯ್ಯನವರು ಬರ ಬಂದಿದೆ ಸ್ವಾಮಿ, ಬರ ಬಂದಿದ್ರೆ ಬರ ಬರುತ್ತೆ ಅಂತ ಗೊತ್ತಿತ್ತು ನಿಮ್ಗೆ, ಅದಕ್ಕೆ ತಯಾರಿ ಏನ್ ಮಾಡಿದ್ರಿ? ಅದಕ್ಕೆ ಏನ್ ಖರ್ಚುಗಳನ್ನು ಮಾಡಿದೀರಿ ನೀವು? ನಾನ್ ಬೆಳಗಾವಿನ ಬರ ಅಧ್ಯಯನ ಟೀಮ್ಗೆ ನೇತೃತ್ವ ವಹಿಸಿ ಬಂದಿದ್ದೆ 1 ವರ್ಷದ ಹಿಂದೆ. ಅವಾಗ ನಾವು ಬಿಜಾಪುರ ಜಿಲ್ಲೆ, ಆಗಿನ ಕಾಲದಿಂದ ಬಿಜಾಪುರ ಜಿಲ್ಲೆಯ ಸಾಕಷ್ಟು ಓಡಾಟ ಮಾಡಿ, ಇದು ಓಡಾಟ ಮಾಡ್ತಾ ಇದ್ದೀವಿ. ಏನೇನು ಬೆಳವಣಿಗೆಗಳಾಗಿದೆ, ಏನೇನು ಅಭಿವೃದ್ಧಿಗಳಾಗಿದೆ ನನ್ನ ಕಣ್ಣಿಗೂ ಬೀಳುತ್ತೆ, ನಿಮ್ ಕಣ್ಣಿಗೂ ಬೀಳುತ್ತೆ. ಹೀಗಾಗಿ ಇಲ್ಲಿಯ ನ್ಯಾಷನಲ್ ಹೈವೇ ಅಪ್ಗ್ರೇಡ್ ಆಗಿರುವಂತದ್ದು